ಬನ್ನಿ ಗೈಸ್, ನಾನಿವತ್ತು ನಿಮಗೆ ಒಂದು ಸಿಂಪಲ್ ಆ್ಯಂಡ್ ಯುನೀಕ್ ಆಗಿರುವಂತಹ ವಿಲ್ಲಾನ ನಿಮಗೆ ತೋರಿಸ್ಕೊಡ್ತೀನಿ. Each step feels like 1,000 dreams. Reality is not what it seems. Slow it down, let it breathe. Feel the pull like a tidal wave. Lost in moments, stretching wide. Floating soft on the other side. The moon whispers in music tones. Stars hum songs on the night at home. Shadows waltz and the endless play. ವೆಲ್ಕಮ್ ಟು ಮೇಕ್ ಮೈ ಪ್ರಾಪರ್ಟೀಸ್. ನಾವಿವತ್ತು ಮೇಕ್ ಮೈ ಪ್ರಾಪರ್ಟೀಸ್ ಕಡೆಯಿಂದ ಈ ಒಂದು ಬ್ಯೂಟಿಫುಲ್ ವಿಲ್ಲಾನ ನಿಮಗೆ ತೋರಿಸ್ಕೊಡಕ್ಕೆ ಬಂದಿದ್ದೀವಿ. ಏನಪ್ಪ ಇವರು ಮಾತಿಗೂ ವಿಲ್ಲಾ ಅಂತಿದ್ದಾರೆ ಅಂದ್ಕೊಂಡ್ರೆ, ಹೌದು, ಒಂದು BDA ಸೈಟ್ ಮೇಲೆ ವಿಲ್ಲಾ ಕಾನ್ಸೆಪ್ಟ್ ಇಟ್ಕೊಂಡು ಟ್ರಿಪ್ಲೆಕ್ಸ್ 3 BHK ಹೌಸ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ನನಗಂತೂ ತುಂಬ ಕ್ಯೂರಿಯಸ್ ಆಗಿದ್ದೀನಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಇದು BDA ಪ್ರಾಪರ್ಟಿ, 20-30 ಮೆಷರ್ಮೆಂಟ್, ವೆಸ್ಟ್ ಫೇಸಿಂಗ್, ಹಾಗೆ 30 ಫೀಟ್ ರೋಡ್ ಕೂಡ ಇದೆ. ಫಂಡಮ್ಯಾಕ್ ಮತ್ತು MS ನ ಯೂಸ್ ಮಾಡಿ ಗೇಟ್ನ ಮಾಡಿದ್ದಾರೆ. ಹಾಗೆ ರಿಯಲ್ ಸ್ಟೋನ್ ಯೂಸ್ ಮಾಡಿ ಕ್ಲಾಡಿಂಗ್ ಮಾಡಿರೋದ್ರಿಂದ ಎಲಿವೇಶನ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಬನ್ನಿ ಮೊದಲು ಮನೆ ಹೇಗಿದೆ ಅಂತ ನೋಡ್ಕೊಂಬರೋಣ. ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಫುಲ್ ಪಾರ್ಕಿಂಗ್ ನ ಮಾಡಿರ್ತಾರೆ. ಈ ಪಾರ್ಕಿಂಗ್ ನ ಬಂದು ನಮಗೆ ಆಂಟಿಸ್ಕಿಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ನೀವು 2 ಕಾರು ಮತ್ತೆ 2 ಬೈಕ್ಸ್ ನ ಆರಾಮಾಗಿ ಪಾರ್ಕ್ ಮಾಡಬಹುದು. ಈ ಮನೆಗೆ ಓನ್ ಬೋರ್ ಫೆಸಿಲಿಟೀಸ್ ಇದೆ. ಹಾಗೆ ಇದು BDA ಪ್ರಾಪರ್ಟಿ ಆಗಿರೋದ್ರಿಂದ ಕಾವೇರಿ ವಾಟರ್ ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮಗೆ 10,000 ಲೀಟರ್ ಕೆಪಾಸಿಟಿ ಹಿಡಿಯುವಂತ ಸಂಪ್ ಕೂಡ ಕೊಟ್ಟಿದ್ದಾರೆ. ಪೇಂಟಿಂಗ್ ಕೆಲಸ ಈಗಷ್ಟೇ ಮುಗ್ದಿರೋದ್ರಿಂದ ಪಾರ್ಕಿಂಗ್ ಏರಿಯಾ ಸ್ವಲ್ಪ ಮೆಸ್ಸಿ ಆಗಿದೆ. ಬನ್ನಿ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ. 3 ಫೀಟ್ ವೈಡ್ ಅಲ್ಲಿ ಸ್ಟೇರ್ ಕೇಸ್ ನ ಮಾಡಿಕೊಟ್ಟಿದ್ದು, ಅದಕ್ಕೆ SS ಸ್ಟೀಲ್ ನ ಯೂಸ್ ಮಾಡಿಕೊಂಡು ರೇಲಿಂಗ್ಸ್ ನ ಮಾಡಿಕೊಟ್ಟಿದ್ದಾರೆ. ಇದು ಈ ಮನೆಯ ಗ್ರ್ಯಾಂಡ್ ಎಂಟ್ರೆನ್ಸ್ ಆಗಿರುತ್ತೆ. ಈ ಗ್ರ್ಯಾಂಡ್ ಎಂಟ್ರೆನ್ಸ್ ಅಲ್ಲಿರೋ ಮೇನ್ ಡೋರ್ ನ ಬಂದು ಫುಲ್ ಟೀ ಕುಡ್ ಇಂದ ಮಾಡಿಕೊಟ್ಟಿರ್ತಾರೆ. ಇದು ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ ಆದ್ರೂ ಕೂಡ ನಮಗೆ ನಾರ್ತ್ ಫೇಸ್ ಅಲ್ಲಿ ಮೇನ್ ಡೋರ್ ನ ಮಾಡಿಕೊಟ್ಟಿದ್ದಾರೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಮೇನ್ ಡೋರ್ ಇಂದ ಎಂಟ್ರಿ ಆಗಿ ಲಿವಿಂಗ್ ಏರಿಯಾಗೆ ಬಂದ ತಕ್ಷಣ ನಮಗೆ ಒಂದು ವಿಲ್ಲಾ ವೈಬ್ ಸಿಗ್ತಿದೆ. ಯಾಕಪ್ಪ ಅಂದ್ರೆ ಈ ಒಂದು ಲಿವಿಂಗ್ ಏರಿಯಾದಲ್ಲಿರೋ ವಾಲ್ ಮತ್ತೆ POP ನ ಕಾಂಬಿನೇಷನ್ ಆಗಿ ತಗೊಂಡು ವಿಲ್ಲಾ ಕಾನ್ಸೆಪ್ಟ್ ನ ಯೂಸ್ ಮಾಡಿಕೊಂಡು ನಮಗೆ ವಾಲ್ ನ ಡಿಸೈನ್ ಆಗಿ ಮಾಡಿಕೊಟ್ಟಿದ್ದಾರೆ. ಲಿವಿಂಗ್ ಏರಿಯಾದಲ್ಲಿ ನಮಗೆ ಲೀನಿಯರ್ ವುಡ್ ನ ಯೂಸ್ ಮಾಡಿಕೊಂಡು ಯುನೀಕ್ ಆಗಿ TV ಕ್ಯಾಬಿನೆಟ್ ನ ಮಾಡಿಕೊಟ್ಟಿದ್ದಾರೆ. ಹಾಗೆ ಲಾರ್ಜ್ ಸೈಜ್ ವಿಂಡೋನ ಟೀ ಕುಡ್ ಇಂದ ಮಾಡಿಕೊಟ್ಟಿದ್ದಾರೆ. ಹಾಗೆ ಮುಂದೆ ಬಂದ್ರೆ ಒಂದು ಹಿಡನ್ ಟಾಯ್ಲೆಟ್ ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ನಮಗೆ ಒಂದು L ಶೇಪ್ ಮಾಡ್ಯುಲರ್ ಕಿಚನ್ ನ ಕೊಟ್ಟಿದ್ದು, ಮೇಲ್ಗಡೆ ನಮಗೆ ಸ್ಟೋರೇಜ್ ಸ್ಪೇಸಸ್ ಕೂಡ ಕೊಟ್ಟಿದ್ದಾರೆ. ಇದು ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ನಮಗೆ ಎಲ್ಲಾ ಯೂನಿಟ್ಸ್ ಬಂದು ಸಾಫ್ಟ್ ಟಚ್ ಅಲ್ಲಿ ಆಗಿರುತ್ತೆ. ಕಿಚನ್ ಪಕ್ಕದಲ್ಲೇ ನಮಗೆ ಒಂದು ಗ್ರಿಲ್ ವರ್ಕ್ ಇಂದ ಮಾಡಿಕೊಟ್ಟಿರುವಂತಹ ಒಂದು ಯುಟಿಲಿಟಿನೂ ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಮುಂದೆ ಬಂದ್ರೆ ನೀವು ಇಲ್ಲಿ ಡೈನಿಂಗ್ ಸೆಟಪ್ ನ ಮಾಡ್ಕೊಬಹುದು. ವೆಂಟಿಲೇಷನ್ಗೋಸ್ಕರ ವಿಂಡೋನು ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಪಕ್ಕದಲ್ಲೇ ನಮಗೆ ಒಂದು ಪೂಜಾ ರೂಮ್ ಕೂಡ ಟಫ್ ಅಂಡ್ ಗ್ಲಾಸ್ ಮತ್ತೆ ಟೀ ಕುಡ್ ನ ಯೂಸ್ ಮಾಡ್ಕೊಂಡು ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಕಿಚನ್ ಏರಿಯಾದಲ್ಲೇ ನಮಗೆ ಒಂದು ಸ್ಟೋರೇಜ್ ಸ್ಪೇಸಸ್ ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕಿಚನ್ ಐಟಮ್ಸ್ ನ ಬೇಕಿದ್ರೆ ಸ್ಟೋರ್ ಮಾಡ್ಕೊಬಹುದು. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಮಗೆ ಇಲ್ಲಿ ಹ್ಯಾಂಡಲ್ಸ್ ನ ಬಂದು SS ಸ್ಟೀಲ್ ನ ಯೂಸ್ ಮಾಡಿಕೊಂಡು ಮಾಡಿಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರ್ಗೆ ಬಂದ ತಕ್ಷಣ 2 ಬೆಡ್ರೂಮ್ ಸಿಗುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್ ಹಾಗೆ ಒಂದು ಕಿಡ್ಸ್ ಬೆಡ್ರೂಮ್. ಬನ್ನಿ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ಮಾಸ್ಟರ್ ಬೆಡ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿದ್ದು, ಇಲ್ಲಿ ನಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ ನ ಕೊಟ್ಟಿದ್ದು, ಮೇಲ್ಗಡೆ ಲಾಫ್ಟ್ ಅಲ್ಲೂ ಕೂಡ ನಮಗೆ ಸ್ಟೋರೇಜ್ ಸ್ಪೇಸಸ್ ನ ಕೊಟ್ಟಿದ್ದಾರೆ. ಹಾಗೆ ಒಂದು ಸಿಂಪಲ್ ಅಂಡ್ ಯೂನಿಕ್ ಆಗಿರುವಂತಹ POP ವರ್ಕ್ ನ ಸ್ಪಾಟ್ ಲೈಟ್ ಜೊತೆಗೆ ನಮಗೆ ಮಾಡಿಕೊಟ್ಟಿದ್ದಾರೆ. ಅದಲ್ಲದೆ ನಮಗೆ ಈ ಬೆಡ್ರೂಮ್ ಅಲ್ಲಿ ಅಟ್ಯಾಚ್ ವಾಶ್ರೂಮ್ ನ ಕೊಟ್ಟಿದ್ದಾರೆ. ಇಲ್ಲಿರೋ ಎಲ್ಲಾ ಫಿಟ್ಟಿಂಗ್ಸ್ ಬಂದು ನಮಗೆ ಜಾಗ್ವಾರ್ ಕಂಪ್ನಿದೇ ಆಗಿರುತ್ತೆ. ಅಲ್ಲಿಂದ ಮುಂದೆ ಬಂದ್ರೆ ನಮಗೆ ಒಂದು ಸ್ಪೇಷಿಯಸ್ ಆದ ಬಾಲ್ಕನಿನೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿಂದ ಡೇ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಬನ್ನಿ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್
ಬೆಡ್ರೂಮ್ ಆಗಿರುತ್ತೆ. ಇದನ್ನ ನೀವು ಕಿಡ್ಸ್ ಬೆಡ್ರೂಮ್ ಆಗಾದ್ರೂ ಯೂಸ್ ಮಾಡ್ಬೋದು. ಆದ್ರೆ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಇಲ್ಲೂ ಕೂಡ ನಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ ನ ಕೊಟ್ಟಿದ್ದಾರೆ, ಹಾಗೆ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ನಮಗೆ ಟೀ ಕುಡ್ ಅಲ್ಲಿ ವಿಂಡೋನು ಕೂಡ ಕೊಟ್ಟಿದ್ದಾರೆ. ಬನ್ನಿ ಇವಾಗ ಥರ್ಡ್ ಫ್ಲೋರ್ ಅಲ್ಲಿ ಏನಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ಫ್ಲೋರ್ ಅಲ್ಲಿ ಇನ್ನ ಒಂದು ಬೆಡ್ರೂಮ್ ನ ಮಾಡಿ ಅದ್ರ ಜೊತೆಗೆ ಟೆರೇಸ್ ಕೂಡ ಕೊಟ್ಟಿದ್ದಾರೆ. ಬನ್ನಿ ಫೈನಲ್ ಬೆಡ್ರೂಮ್ ಹೇಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ಬೆಡ್ರೂಮ್ ಅಲ್ಲೂ ಕೂಡ ಅದೇ ತರ ವಾರ್ಡ್ರೋಬ್ ಮತ್ತೆ ಅಟ್ಯಾಚ್ ವಾಶ್ರೂಮ್, ಅದ್ರ ಜೊತೆಗೆ ಬಾಲ್ಕನಿನೂ ಕೂಡ ಮಾಡಿಕೊಟ್ಟಿದ್ದಾರೆ. ಇದು ಟೆರೇಸ್ಗೆ ಹೋಗೋದಕ್ಕೆ ಆಕ್ಸೆಸ್ ಆಗಿರುತ್ತೆ. ಈ ಟೆರೇಸ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ, ಹಾಗೆ ತುಂಬಾ ಪೀಸ್ಫುಲ್ ಆಗೂ ಇದೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪ್ರಾವಿಷನ್ ನ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಕೈಯಲ್ಲಿ ಬಟ್ಟೆ ಒಗೆಯೋದಕ್ಕೆ ಆಕ್ಸೆಸ್ ನ ಮಾಡಿಕೊಟ್ಟಿದ್ದಾರೆ. ಇಲ್ಲಿಂದ ಮೇಲೆ ಹೋದ್ರೆ ನಮಗೆ ಓವರ್ ಹೆಡ್ ವಾಟರ್ ಟ್ಯಾಂಕ್ ಮತ್ತೆ ಸೋಲಾರ್ ನ ಇಡೋದಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಈ ಒಂದು ಬ್ಯೂಟಿಫುಲ್ ವಿಲ್ಲಾ ತರ ಇರೋ ಇಂಡಿವಿಜುವಲ್ ಹೌಸ್ ನ ನಿಮಗ್ ತೋರಿಸೋದ್ರ ಜೊತೆಗೆ ನಾನು ಕೂಡ ಎಂಜಾಯ್ ಮಾಡಿದೀನಿ. ಈ ಒಂದು ಬ್ಯೂಟಿಫುಲ್ ಹೌಸ್ ಎಲ್ಲಿ ಸಿಚುಯೇಟ್ ಆಗಿರ್ಬೋದಪ್ಪ ಅಂತ ನಿಮ್ ಮೈಂಡ್ ಅಲ್ಲಿ ಕ್ವಶನ್ ಇದ್ದೇ ಇರುತ್ತೆ. ಹೌದು, ಈ ಒಂದು ಬ್ಯೂಟಿಫುಲ್ ಹೌಸ್ ಬಂದು ನಮ್ಮ ನಾಗರಬಾವಿಯ ಮುದ್ದಿನ ಪಾಳ್ಯದಲ್ಲಿ ಸಿಚುಯೇಟ್ ಆಗಿದೆ. ಇದು ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಅಂತಾನೆ ಹೇಳ್ಬೋದು. ಈ ಒಂದು ಪ್ರಾಪರ್ಟಿಗೆ ಕೆಂಗೇರಿ ಕನೆಕ್ಟಿವಿಟಿ ತುಂಬಾ ಹತ್ರದಲ್ಲೇ ಇದೆ. ಹಾಗೆ ಎಜುಕೇಶನ್ ಪರ್ಪಸ್ಗೆ ಅಂತ ಹೋದ್ರೆ KLE ಲಾ ಕಾಲೇಜ್ ಮತ್ತೆ NPS ಸ್ಕೂಲ್ ಪಕ್ಕನೇ ಇದೆ. ಡೈಲಿ ನೀಡ್ಸ್ ಗ್ರೋಸರಿ ಶಾಪ್ಸ್ ಅಂತೂ ತುಂಬಾ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಆರ್ ವಾಟ್ಸ್ಆಪ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಹಾಗೆ ಮರೆಯದೆ ನಮ್ಮ ಮೇಕ್ ಮೈ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.